ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಶಿಯಲ್ಲಿ ಮದುವೆ, ದುಬೈನಲ್ಲಿ ಹನಿಮೂನ್, ಹಳೆ ಗಂಡನೂ ಬೇಡ ಆತನ ಮಗುವೂ ಬೇಡ. ಹಳೆ ಪ್ರೇಮದ ಅಮಲಿನಲ್ಲಿ ಎತ್ತ ಮಗಳನ್ನೇ ಉಸಿರುಗಟ್ಟಿಸಿ ಕೊಂದ ಸುಪನಾಥ್ ಕಿತ್ತಿ ಪ್ರಿಯಾಂಕಾ ಅಸಲಿ ಕಳ್ಳಾಟ ಈಗ ಬಯಲಾಗಿದೆ. ತಂದೆ ಪ್ರವೀಣ್ ತಿಂಗಳುಗಟ್ಟಲೆ ಸ್ಟೇಷನ್ ಅಲೆದರೂ ಕ್ಯಾರೆ ಅನ್ನದ ಕಾಡುಗೋಡಿ ಪೊಲೀಸರು ಕೊನೆಗೆ ಇಂಗ್ಲೆಂಡ್ ವೈದ್ಯೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲಷ್ಟೇ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಇಡೀ ಕರಾಳ ಕೃತ್ಯದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಶಿಯಲ್ಲಿ ಮದುವೆ, ದುಬೈನಲ್ಲಿ ಹನಿಮೂನ್. ಹಳೆ ಗಂಡನು ಬೇಡ, ಆತನ ಮಗುವೂ ಬೇಡ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬಾಲಕಿ ವೆನ್ನೆಲಾ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದಿದೆ. ತನಿಖೆ ವೇಳೆ ಪ್ರಿಯಾಂಕಾ ಹಾಗೂ ಮೋಹನ್ ಕುಮಾರ್ ನಡುವಿನ ಅಕ್ರಮ ಸಂಬಂಧದ ಕಳ್ಳಾಟ ಬಯಲಾಗಿದೆ. ಜಮೀನು ವಿಚಾರವಾಗಿ ಸಿಕ್ಕ ಹಳೆ ಪ್ರಿಯಕರನ ಜೊತೆ ಪ್ರಿಯಾಂಕಾ ರೀಕನೆಕ್ಟ್ ಆಗಿದ್ಲು. ಅಷ್ಟಕ್ಕೆ ಸುಮ್ಮನಿರದೆ ಈಕೆ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಕಾಶಿಗೆ ಸೋಲೋ ಟ್ರಿಪ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಲವರ್ ಜೊತೆ ಮದುವೆ ಆಗಿದ್ಲು. ಅಲ್ಲಿಂದ ಹನಿಮೂನ್ಗೆ ಅಂತ ದುಬೈಗೆ ಟ್ರಿಪ್ ಹೋಗಿದ್ರು. ದುಬೈನಲ್ಲಿ ಮೋಹನ್ ಕೊಟ್ಟ ಐಫೋನ್ ಮತ್ತು ಚಿನ್ನದ ಸರದ ಅಮಲಿನಲ್ಲಿ ತೇಲ್ತಾ ಇದ್ಲು. ಇನ್ನು ದುಬೈನಿಂದ ಬರ್ತಾ ಇದ್ದಂತೆ ಪ್ರಿಯಾಂಕಾ ಗಂಡ ಪ್ರವೀಣ್ಗೆ ಡಿವೋರ್ಸ್ ಪೇಪರ್ ನೀಡಿ ಸಹಿ ಹಾಕಿಸ್ಕೊಂಡಿದ್ಲಂತೆ. ದೊಡ್ಡ ಮಗಳನ್ನ ಗಂಡನ ಜೊತೆ ಕಳಿಸಿ ಚಿಕ್ಕ ಮಗಳು ವೆನ್ನೆಲಾಳನ್ನ ತನ್ನ ಬಳಿ ಇಟ್ಕೊಂಡಿದ್ಲು. ಲವರ್ ಜೊತೆ ಐವಿಎಫ್ ಮಗು ಪಡೆಯಲು ಹೆತ್ತ ಮಗುವಿನ ಕೊಲೆ. ದೂರು ನೀಡಿದ್ರು, ಎಫ್ಐಆರ್ ಮಾಡದೆ ಕಾಲಹರಣ ಮಾಡಿದ್ರ ಕಾಕಿ. ಈ ಹಂತಕ ಜೋಡಿಯ ಪ್ಲಾನ್ ಏನಾಗಿತ್ತು ಗೊತ್ತಾ? ಐವಿಎಫ್ ಮೂಲಕ ಹೊಸ ಮಗು ಪಡೆದು ಹೊಸ ಜೀವನ ಶುರು ಮಾಡಬೇಕು ಅನ್ನೋದು. ಅದಕ್ಕೆ ಹಳೆ ಗಂಡನೂ ಬೇಡ, ಆತನ ಮಗುವೂ ಬೇಡ ಅನ್ನೋದು ಈ ಪಾಪಿಗಳ ತೀರ್ಮಾನವಾಗಿತ್ತು. ಮಾರ್ಚ್ 24ರಂದು ಆ ಕರಾಳ ಕೃತ್ಯ ನಡೆದೇ ಹೋಯ್ತು. ಹೊಸ ಮಗುವಿನ ಆಸೆಗೆ ಬಿದ್ದ ಮೋಹನ್ ಕಂದಮ್ಮ ವೆನ್ನೆಲಾಳ ಹೊಟ್ಟೆಗೆ ಜೋರಾಗಿ ಒದ್ದು ಮುಖ ಸೀಳಿ ಉಸಿರುಗಟ್ಟಿಸಿ ಕೊಂದಿದ್ದ. ಏನು ತಿಳಿಯದಂತೆ ಸಾಕ್ಷಿ ನಾಶ ಮಾಡಿ ಇಬ್ಬರು ಡ್ರಾಮಾ ಮಾಡಿದ್ರು. ಆದ್ರೆ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಇವರ ಮುಖವಾಡ ಕಳಚಿದೆ. ಮಗು ಸತ್ತ ದಿನದಿಂದಲೇ ತಂದೆ ಪ್ರವೀಣ್ ಪೊಲೀಸರ ಬಳಿ ತನಗಿದ್ದ ಅನುಮಾನವನ್ನ ಹೇಳಿಕೊಂಡಿದ್ರು. ಆದ್ರೆ ಪೊಲೀಸರು ಮಾತ್ರ ಇದನ್ನ ಕ್ಯಾರೆ ಅಂದಿರ್ಲಿಲ್ಲ. ಏಪ್ರಿಲ್ ತಿಂಗಳಲ್ಲೇ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೈ ಸೇರಿದ್ರು ಕೂಡ ಜೂನ್ 4ರ ತನಕ ಎಫ್ಐಆರ್ ದಾಖಲಿಸದೆ ಕಾಡುಗೋಡಿ ಪೊಲೀಸರು ಕಾಲಹರಣ ಮಾಡಿದ್ದೇಕೆ? ತಿಂಗಳುಗಟ್ಟಲೆ ಸ್ಟೇಷನ್ ಅಲೆದ ತಂದೆ ಪ್ರವೀಣ್ ಕೊನೆಗೆ ರಿಪೋರ್ಟ್ ಪಡೆದು ಇಂಗ್ಲೆಂಡ್ನಲ್ಲಿ ವೈದ್ಯೆಯಾಗಿರುವ ತನ್ನ ಸಹೋದರಿ ಪೂರ್ಣಿಮಾಗೆ ಕಳುಹಿಸಿದ್ರು. ಅವರು ಇದು 100ಕ್ಕೆ 100 ಕೊಲೆ ಅಂತ ಸ್ಪಷ್ಟಪಡಿಸಿದ ಬಳಿಕವೇ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅವ್ರು ನನಗೆ ಹೇಳಿದ್ರು, ಇಲ್ಲ ಇವರು ಸೆಕೆಂಡ್ ಇಯರ್ PUC ಅಲ್ಲೇ ಇವರು ಇಬ್ಬರು ಒಂದು ಅಫೇರ್ ಅನ್ನೋದಿತ್ತು. ಅದು ಅವ್ರ ತಂದೆಯವ್ರಿಗೆ ಗೊತ್ತಾಗಿದ್ದಾಗ ಆ ಅಫೇರ್ನ ಕಟ್ ಮಾಡಿ ಅವರು ಹೊಸಕೋಟೆಯಿಂದ ರಾಜಾಜಿನಗರಲ್ಲಿ ಒಂದು ಮನೆ ತೊಗೊಂಡು ಅಲ್ಲಿಗೆ ಶಿಫ್ಟ್ ಆಗಿದ್ದರು. ಆ ಮನೆಗೆ ಶಿಫ್ಟ್ ಆಗಿದ್ದು 3 ತಿಂಗಳಿಗೆ ನನ್ನ ಹುಡುಕಿ ಮದುವೆ ಮಾಡಿ ಕಳಿಸಿರೋದು ಅಂತ ನನಗೆ ಆಮೇಲೆ ಗೊತ್ತಾಗಿರೋದು ಸರ್. ಇದಕ್ಕಿಂತ ಮುಂಚೆ ಇವ್ರ ಅಫೇರ್ ಅದೆಲ್ಲ ನನಗೇನು ಗೊತ್ತಿರಲಿಲ್ಲ ಸರ್. ಮಗು ಸತ್ತು 15 ದಿನಗಳ ಕಾಲ ಇಬ್ಬರು ಹಂತಕರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ರು. ಸದ್ಯ ಪ್ರಿಯಕರ ಜೈಲು ಪಾಲಾಗ್ತಿದ್ದಂತೆ ತಾಯಿ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾಳೆ. ಪೊಲೀಸರ ನಿರ್ಲಕ್ಷ್ಯವೇ ಈಕೆ ಓಡಿ ಹೋಗಲು ದಾರಿ ಮಾಡಿಕೊಟ್ಟಿತಾ ಎಂಬ ಪ್ರಶ್ನೆ ಎದ್ದಿದೆ. ಇನ್ನಾದ್ರೂ ಕಾಡುಗೋಡಿ ಪೊಲೀಸರು ಹಂತಕಿ ತಾಯಿಯನ್ನ ಬಂಧಿಸಿ ಮೃತ ಬಾಲಕಿ ವೆನ್ನೆಲಾ ಆತ್ಮಕ್ಕೆ ನ್ಯಾಯ ಕೊಡಿಸ್ತಾರಾ ಅಂತ ಕಾದು ನೋಡ್ಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.